ಹಾಯ್ ಫ್ರೆಂಡ್ಸ್, ಶಿಲ್ಪಾ ವೆಜ್ ರೆಸಿಪೀಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಪೋಷಕಾಂಶಗಳ ಭಂಡಾರವಾದಂತಹ ಊದಲು ಸಿರಿಧಾನ್ಯನ ಬಳಸ್ಕೊಂಡು ಹೇಗೆ ಅದರಿಂದ ರುಚಿಯಾಗಿರುವಂತಹ ಉಪ್ಪಿಟ್ಟು ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ನೋಡೋಣ. ಫಸ್ಟ್ ನಾನಿಲ್ಲಿ 1 ಲೋಟದಷ್ಟು ಊದಲನ್ನು ತೊಗೊಂಡಿದ್ದೀನಿ. ಅಳತೆ ಪ್ರಕಾರ ಮಾಡಿಕೊಂಡ್ರೆ ಕರೆಕ್ಟಾಗಿ ಆಗುತ್ತೆ. ಮತ್ತು ಜೊತೆಗೆ ನಾವು ಯಾವಾಗಲೂ ಸಿರಿಧಾನ್ಯನ ನೆನೆಸ್ಬಿಟ್ಟು ಮಾಡಬೇಕು. ನಾವು ರಾತ್ರಿ ನೆನೆಸಿ ಬೆಳಗ್ಗೆ ಮಾಡಬೇಕು, ಇಲ್ಲ ಬೆಳಗ್ಗೆ ನೆನೆಸಿ ರಾತ್ರಿ ಮಾಡ್ಕೋಬೇಕಾಗತ್ತೆ. ಒಂದು 6 ಅವರ್ಸ್ ಆದರೂ ಮಿನಿಮಮ್ ನೆನಿಬೇಕು. ನೆಕ್ಸ್ಟು 1-2 ಸಲ ನೀರು ಹಾಕಿ ಚೆನ್ನಾಗಿ ತೊಳ್ಕೊಳ್ಬೇಕಾಗತ್ತೆ. ಈಗ ನಾನು ನೀರು ಹಾಕಿಬಿಟ್ಟು ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ. ಇನ್ನು ಊದಲಿನ ಬಗ್ಗೆ ಹೇಳಬೇಕು ಅನ್ನೋದಾದರೆ ಇದರಲ್ಲಿ ಕಬ್ಬಿಣ, ಕ್ಯಾಲ್ಶಿಯಂ, ಮೆಗ್ನೀಷಿಯಂ, ರಂಜಕ ಮತ್ತು ಬಿ ಜೀವಸತ್ವಗಳು ಸೇರಿದಂತೆ ಹಲವು ಪ್ರಮುಖ ಪೋಷಕಾಂಶಗಳಿಂದ ಸಮೃದ್ಧವಾಗಿದೆ ಇದು. ಇನ್ನು ಇದು ಮಧುಮೇಹನ ನಿಯಂತ್ರಣದಲ್ಲಿಡೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ಈಗ ನೀರನ್ನೆಲ್ಲ ತೆಗೆದಿದ್ದೀನಿ. ನೆಕ್ಸ್ಟ್ ಈಗ ನೀರು ಹಾಕಿಬಿಟ್ಟು ನಾನು ನೆನೆಸ್ತಾ ಇದ್ದೀನಿ. ನಾನು ರಾತ್ರಿ ನೆನೆಸ್ಬಿಟ್ಟು ಬೆಳಗ್ಗೆ ಮಾಡ್ಕೊಳ್ತಾ ಇರೋದು. ಚೆನ್ನಾಗಿ ನೋಡಿ ನೆಂದಿದೆ ಈಗ. ನೆಕ್ಸ್ಟ್ ಈಗ ಬಾಣಲೆಗೆ ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನಾವಿಲ್ಲಿ ಆದಷ್ಟು ಗಾಣದ ಎಣ್ಣೆಗಳನ್ನು ಬಳಸೋದು ಒಳ್ಳೆಯದು. ನಾನಿಲ್ಲಿ ಶೇಂಗಾ ಎಣ್ಣೆನ ಬಳಸಿದ್ದೀನಿ. ನೆಕ್ಸ್ಟ್ ಈಗ ಸಾಸಿವೆ ಹಾಕ್ತಾಯಿದ್ದೀನಿ, ಜೊತೆಗೆ ಜೀರಿಗೆ ಹಾಕ್ತಾಯಿದ್ದೀನಿ, ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ, ಹಾಗೆ ಉದ್ದಿನಬೇಳೆನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಾವಿಲ್ಲಿ ತರಕಾರಿ ಎಲ್ಲ ಹಾಕಿ ಕೂಡ ಮಾಡ್ಕೊಳ್ಬೋದು, ಅಥವಾ ನಾನಿವತ್ತು ಮಾಡ್ತಾ ಇರೋದು ಮೊಳಕೆ ಕಾಳನ್ನ ಹಾಕ್ಕೊಂಡು. ನೆಕ್ಸ್ಟ್ ಈಗ ಕರಿಬೇವನ್ನ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಒಂದು 3-4 ಹಸಿಮೆಣಸು, 1 ಇಂಚಷ್ಟು ಶುಂಠಿ ತುರಿನ ತುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಖಾರವಾಗಿದ್ದರೆ ಚೆನ್ನಾಗಿರುತ್ತೆ. ಈಗ ಇದಿಷ್ಟನ್ನು ಹಾಕಿ ಫ್ರೈ ಮಾಡಬೇಕು. ನೆಕ್ಸ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಅಂತಹ ಈರುಳ್ಳಿನ ಹಾಕಿ ಹಸಿ ವಾಸನೆ ಹೋಗಲಿವರೆಗೆ ಸ್ವಲ್ಪ ಹುರಿದಾದ್ಮೇಲೆ 1 ಬಟ್ಲಷ್ಟು ಮೊಳಕೆ ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಮತ್ತು ಮೊಳಕೆ ಕಾಳು ಎರಡೂ ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಒಂದು ಅರ್ಧ ಬೇಯುವಷ್ಟು ಫ್ರೈ ಮಾಡ್ಕೊಳ್ಬೇಕು. ಮೊಳಕೆ ಕಾಳು ಕೂಡ ಅಷ್ಟೇ ಪ್ರೋಟೀನ್ ರಿಚ್ ಆಗಿರೋದ್ರಿಂದ ಇದನ್ನು ಕೂಡ ಬಳಸೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೆಕ್ಸ್ಟು 1-2 ಹುಳಿ ಟೊಮೊಟೊನ ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ. ನೀವು ಬೇಕಂದರೆ ಬೀನ್ಸು, ಕ್ಯಾರೆಟು, ಆಲೂಗಡ್ಡೆನೂ ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಬೋದು, ಅಥವಾ ನೀವು ಮೊಳಕೆ ಕಾಳು ಬೇಡ ಅನ್ನೋದಾದರೆ ತರಕಾರಿಗಳನ್ನೇ ಹಾಕಿ ಮಾಡ್ಕೊಳ್ಬಹುದು. ನೆಕ್ಸ್ಟು 1 ಲೋಟದಷ್ಟು ಊದಲಿಗೆ 3 ಲೋಟದಷ್ಟು ನೀರನ್ನ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. 1:3 ಅಳತೆ. ನೆಕ್ಸ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಂತರ ತೆಂಗಿನಕಾಯಿ ತುರಿನ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀರು ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಮಾಡಿದಾಗ ನಾನಿಲ್ಲಿ ಊದಲನ್ನ ಏನು ನೆನೆಸ್ಕೊಂಡಿದ್ದೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಿಮಗೇನಾದರೂ ಮಲಬದ್ಧತೆ ಇತ್ತು ಅಂದರೂ ಕೂಡ ಅಷ್ಟೇ, ಇದು ಮಲಬದ್ಧತೆನ ನಿವಾರಿಸೋಲ್ಲಿ ತುಂಬಾ ಹೆಲ್ಪ್ ಮಾಡುತ್ತೆ. ಇನ್ನು ರೋಗ ನಿರೋಧಕ ಶಕ್ತಿನೂ ಕೂಡ ಹೆಚ್ಚೋದಕ್ಕೆ ಇದು ತುಂಬಾ ಒಳ್ಳೆಯದು. ಇದು ರಕ್ತನಾಳಗಳಲ್ಲಿ ಕೊಬ್ಬು ಏನಾದರೂ ಸಂಗ್ರಹ ಆಗಿದ್ದರೆ ಅದನ್ನು ಕರಗಿಸೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ಹೃದಯಕ್ಕೆ ತುಂಬಾ ಒಳ್ಳೆಯದು. ಮೇಲ್ಗಡೆ ಮುಚ್ಚಳ ಮುಚ್ಚಿ ಬೇಯಿಸೋದಕ್ಕೆ ಇಟ್ಟಿದ್ದೀನಿ. ಮೀಡಿಯಮ್ ಫ್ಲೇಮ್ನಲ್ಲಿ ನಾನು ಬೇಯಿಸ್ಕೊಳ್ತಾ ಇದ್ದೀನಿ. ಮಧ್ಯೆ ಒಂದು ಸಲ ಮುಚ್ಚಳ ತೆಗೆದುಬಿಟ್ಟು ಕೈ ಆಡ್ಕೊಳ್ತಾ ಇದ್ದೀನಿ. ಮತ್ತು ನಂತರ ಮುಚ್ಚಳ ಮುಚ್ಚಿಬಿಟ್ಟು ಬೇಯೋದಕ್ಕೆ ಇಟ್ಟಿದ್ದೀನಿ. ಈಗ ನೋಡ್ತಾ ಇರ್ಬೋದು ಊದಲಿನ ಉಪ್ಪಿಟ್ಟು ರೆಡಿಯಾಗಿದೆ. ನಾವಿಲ್ಲಿ ಬೇಕಂದರೆ ಸ್ವಲ್ಪ ತುಪ್ಪ ಕೂಡ ಹಾಕ್ಕೊಳ್ಬೋದು, ಟೇಸ್ಟು ಚೆನ್ನಾಗಿರುತ್ತೆ. ಕೊನೆಯಲ್ಲಿ ನಾನು ನಿಂಬೆ ರಸನ ಹಾಕ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ನಾವು ಕೊನೆಯಲ್ಲಿ ಕೂಡ ಹಾಕ್ಕೊಳ್ಬೋದು. ಬಟ್ ಮಧ್ಯಾಹ್ನದ ತನಕ ಇಡಬೇಕು ಅನ್ನೋದಾದರೆ ನಾವು ಕುದಿಯುವಾಗಲೇ ಹಾಕಿ ಕುದಿಸ್ಕೊಂಡ್ಬಿಟ್ರೆ ಹಾಳಾಗೋದಿಲ್ಲ ಬೇಗ. ಈಗ ಸ್ಟವ್ ಆಫ್ ಮಾಡಿ ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ಸೆಟ್ ಆಗೋದಕ್ಕೆ ಬಿಟ್ಟಿದ್ದೀನಿ. ಈಗ ಸೆಟ್ ಆಗಿದೆ, ಚೆನ್ನಾಗಿ ರೆಡಿ ಕೂಡ ಆಗಿದೆ. ಉಪ್ಪಿಟ್ಟು ರುಚಿ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸರ್ವ್ ಮಾಡ್ಬೋದು. ಇದ್ರ ಮೇಲ್ಗಡೆ ಕಾಯಿ ತುರಿ ಮತ್ತು ತುಪ್ಪ ಕೂಡ ಹಾಕಿ ಸರ್ವ್ ಮಾಡಿದ್ರೆ ರುಚಿ ಇನ್ನೂ ಹೆಚ್ಚುತ್ತೆ. ನೀವು ಕೂಡ ಒಮ್ಮೆ ಈ ರೆಸಿಪಿನ ಮಿಸ್ ಮಾಡದೆ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.